ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ರಿಗೂ ಒಂದು ವಿಷಯ ಹೇಳಬೇಕು. ಈ ವಿಡಿಯೋದಲ್ಲಿನ ಪ್ರತಿಯೊಂದು ವಿಷಯ ಖಂಡಿತ ನಿಮ್ಮನ್ನ ಮೆಸ್ಮರೈಸ್ ಮಾಡುತ್ತೆ ಅಂದ್ಕೊಳ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮೆಡಿಟೇಷನ್ ಅಂದರೆ ಧ್ಯಾನ. ಈಗಿನ ದಿನಗಳಲ್ಲಿ ಧ್ಯಾನ ಅನ್ನೋ ಪದಕ್ಕೆ ಕೇವಲ ಮನಸ್ಸಿಗೆ ಪ್ರಶಾಂತತೆ, ಬ್ರೈನ್ ಕಾನ್ಸಂಟ್ರೇಷನ್, ಸ್ಟ್ರೆಸ್ ರಿಮೂವ್ ಮಾಡೋ ಅಂತ ಹೆಲ್ತ್ ಬೆನಿಫಿಟ್ಸ್ಗೆ ಬರೋ ಅರ್ಥವನ್ನು ಮೆಡಿಟೇಷನ್ಗೆ ಆ್ಯಡ್ ಮಾಡ್ತಿದ್ದಾರೆ. ನಿಜಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಸಹ ಸೂಪರ್ ಹ್ಯೂಮನ್ ಆಗಿ ಬದಲಾಯಿಸೋದು ಮೆಡಿಟೇಷನ್ ಮಾತ್ರನೇ. ಯಾಕಂದರೆ ಮೆಡಿಟೇಷನ್ನ ಪವರ್ ಅಂಥದ್ದು. ಈ ಯುಗದಲ್ಲಿ ಕೂಡ ಆ ರೀತಿಯ ಧ್ಯಾನದ ಶಕ್ತಿನ ಹೊಂದಿರೋ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದ ಒಬ್ಬರು. ಅದು ಹೇಗಿರುತ್ತೆ ಅಂದರೆ, ತನ್ನ ಅತ್ಯಂತ ಕಷ್ಟವಾದ ಪರಿಸ್ಥಿತಿಯಲ್ಲಿ ಇವಾಗ ಹೇಗೆ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಗಳು ಎದುರಾದಾಗ ತನಗೋಸ್ಕರ ಅವ್ರಿಗೆ ಸಹಾಯ ಮಾಡೋಕೆ ಅವ್ರ ಹತ್ರ ಇನ್ನೊಬ್ಬ ವಿವೇಕಾನಂದ ಈ ಭೂಮಿಗೆ ಬರ್ತಿದ್ರು. ಹಾಗೆ ಬಂದ ವಿವೇಕಾನಂದ ಈ ವಿವೇಕಾನಂದ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರು. ನೀವು ಕೇಳಿಸ್ಕೊಂಡಿದ್ದು ನಿಜಾನೇ. ಈ ರೀತಿಯ ಸನ್ನಿವೇಶಗಳು ವಿವೇಕಾನಂದ ಅವರ ಜೀವನದಲ್ಲಿ ಎಷ್ಟೋ ನಡೆದಿದೆ. ನಾವು ತುಂಬ ಸಾರಿ ಮನುಷ್ಯ ಅನ್ಕೊಂಡ್ರೆ ಏನಾದರೂ ಸಾಧನೆ ಮಾಡಬಲ್ಲ ಅಂತ ನಿಮ್ಮ ಮನಸ್ಸು ತುಂಬ ಶಕ್ತಿವಂತವಾದದ್ದು, ಎಲ್ಲದಕ್ಕೂ ಮನಸ್ಸೇ ಮೂಲ ಅಂತ ಕೇಳಿರ್ತೀವಿ. ಆದರೆ ನಾವೆಲ್ಲ ಇಲ್ಲಿವರೆಗೂ ಬುಕ್ಸಲ್ಲಿ ಆ್ಯಂಡ್ ಎಕ್ಸ್ಪರ್ಟ್ಸ್ಗಳ ಮಾತಲ್ಲಿ ಮಾತ್ರನೇ ಮನಸ್ಸಿನ ಬಗ್ಗೆ ಗ್ರೇಟಾಗಿ ಕೇಳಿಸ್ಕೊಂಡಿದ್ದೀವಿ, ಓದಿದ್ದೀವಿ. ಆದರೆ ಯಾವಾಗಲೂ ನಿಜವಾಗ್ಲೂ ಅದನ್ನ ಒಂದು ಪ್ರೂಫ್ ಆಗಿ ನೋಡಲಿಲ್ಲ. ಮನಸ್ಸಿನ ಶಕ್ತಿ ಮತ್ತು ಧ್ಯಾನದ ಶಕ್ತಿನ ತಿಳ್ಕೊಳ್ಳೋಕೆ ವಿವೇಕಾನಂದರ ಜೀವನವನ್ನು ಒಂದು ಪ್ರೂಫ್ ಆಗಿ ಯಾವುದೇ ರೀತಿ ಡೌಟ್ ಇಲ್ಲದೆ ಹೇಳ್ಕೊಳ್ಬೋದು. ಅವರು ಒಂದು ಮಾತನ್ನ ಖಂಡಿತ ಹೇಳೋರು, ನಾನು ಮಾಡಿದ್ನ ನೀವೆಲ್ಲ ಮಾಡಬಲ್ಲರು, ನಾನು ಏನು ಸಾಧಿಸಿದ್ನೋ ನೀವು ಕೂಡ ಅಷ್ಟೇ ಸಾಧಿಸಬಲ್ಲರು ಅಂತ. ಒಬ್ಬ ವ್ಯಕ್ತಿ ಅನ್ಕೊಂಡ್ರೆ ಏನಾದರೂ ಮಾಡಬಲ್ಲನು ಅಂತ ಗ್ರಹಿಸೋ ವ್ಯಕ್ತಿಗಳಲ್ಲಿ ವಿವೇಕಾನಂದ ಮುಖ್ಯವಾದವರು. ಇನ್ನು ಯಾವುದೇ ರೀತಿ ಡಿಲೇ ಮಾಡದೆ ಅವರು ಹೊಂದಿರೋ ಶಕ್ತಿಗಳಲ್ಲಿ ಕೆಲವನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಚಾನೆಲ್ನ ಹೊಸದಾಗಿ ಯಾರಾದರೂ ವಿಸಿಟ್ ಮಾಡಿದರೆ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಈ ರೀತಿಯ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಯೂಸ್ಫುಲ್ ವಿಡಿಯೋಸ್ ನಿಮ್ಮ ಲೈಫ್ನ ಬದಲಾಯಿಸೋ ಅಂತ ಕ್ವಾಲಿಟೀಸ್ ಒಂದು ನೋಟಿಫಿಕೇಶನ್ ಮೂಲಕ ನಿಮ್ಮನ್ನ ಬಂದು ಸೇರುತ್ತೆ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ನಮ್ಮೆಲ್ರಿಗೂ ತಿಳಿದ ವಿವೇಕಾನಂದ ಇವರನ್ನ AI ಸರಿಯಾಗಿ ಗುರುತಿಸದ ಕಾರಣ ಈ ವ್ಯಕ್ತಿಯನ್ನು ವಿವೇಕಾನಂದರಾಗಿ ಭಾವಿಸಿ ಈ ವಿಡಿಯೋನ ನೋಡಿ. ಸ್ವಾಮಿ ವಿವೇಕಾನಂದ ಅನ್ನೋ ನಾಮಕರಣಕ್ಕಿಂತ ಮುಂಚೆ ನರೇಂದ್ರನಾಗಿ ಇರೋವಾಗಲೇ ಈ ಶಕ್ತಿನ ಹೊಂದಿದ್ರು. ಪ್ರತಿ ದಿನಗಳ ತರಾನೇ ಒಂದು ದಿನ ಅವರು ಧ್ಯಾನಕ್ಕೆ ಕುಳಿತುಕೊಂಡಾಗ ಧ್ಯಾನದಲ್ಲಿನ ಅತ್ಯುನ್ನತ ಸ್ಥಿತಿನ ಸೇರ್ಕೊಂಡ್ಮೇಲೆ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಮನೆಯಲ್ಲಿ ಕುಳಿತುಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇರೋ ಹಾಗೆ ಧ್ಯಾನ ಮಾಡ್ತಿರೋವಾಗ ನರೇಂದ್ರನಿಗೆ ಕಾಣಿಸ್ತು. ತಾನು ನೋಡಿದ ದೃಶ್ಯ ನಿಜಾನ ಅಲ್ವಾ ಅನ್ನೋ ಕುತೂಹಲ ನರೇಂದ್ರನಲ್ಲಿ ಹುಟ್ಕೊಳ್ತು. ಧ್ಯಾನದಿಂದ ತಕ್ಷಣ ಎದ್ದು ಧ್ಯಾನದಲ್ಲಿ ಕಾಣಿಸಿದ ಜಾಗಕ್ಕೆ ಹೋಗ್ತಾರೆ. ನರೇಂದ್ರ ಧ್ಯಾನದಲ್ಲಿ ನೋಡಿದ ಪ್ರತಿ ಸಂಘಟನೆ ವಿಷಯ ಆ ಜಾಗದಲ್ಲಿ ಹಾಗೆ ನಡೀತು. ಅದು ಕೂಡ ಯಾವುದೇ ರೀತಿ ಚಿಕ್ಕ ಡಿಫ್ರೆನ್ಸ್ ಇಲ್ಲದೆ. ಹೀಗೆ ತುಂಬ ದೂರದಲ್ಲಿ ನಡೀತಿರೋ ದೃಶ್ಯನ ನೋಡೋ ಶಕ್ತಿನ ಫ್ರೆಂಡ್ಸ್ನ ಜೊತೆ ಕೂಡ ಟೆಸ್ಟ್ ಮಾಡ್ತಿದ್ರು. ಆ ದಿನದಲ್ಲೇ ಇನ್ನೊಂದು ಶಕ್ತಿನ ಹೊಂದಿದ್ರು. ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಪೇಪರ್ನ ಮೇಲೆ ಏನಾದರೂ ಬರೆದು ಅದನ್ನ ಮಡಚಿ ಅವ್ರ ಕೈಯಲ್ಲೇ ಕ್ಲೋಸ್ ಮಾಡ್ಕೊಂಡಿದ್ರೆ ಆ ವ್ಯಕ್ತಿನ ನೋಡಿ ಅವರು ಪೇಪರ್ನ ಮೇಲೆ ಏನು ಬರ್ದಿದ್ದಾರೋ ಹೇಳ್ತಿದ್ರು. ಕ್ರಮವಾಗಿ ಅಸಲು ವ್ಯಕ್ತಿಯ ಕಡೆಗೆ ನೋಡ್ದೇನೆ ಹಾಗೆ ಬರೆದ ವ್ಯಕ್ತಿಯ ಆಕಾರ, ಅವನು ಯಾವ ಡ್ರೆಸ್ ಹಾಕೊಂಡಿದ್ದಾನೆ ಮತ್ತೆ ಅವನು ಏನು ಆಲೋಚನೆ ಮಾಡ್ತಿದ್ದಾನೆ ಅನ್ನೋ ಪ್ರತಿ ವಿಷಯನ ಹೇಳ್ತಿದ್ರು. ಇದನ್ನ ಉಪಯೋಗಿಸಿ ಅವರ ಫ್ರೆಂಡ್ಸ್ ಜೊತೆ ತುಂಬಾ ವಿಧಗಳಲ್ಲಿ ಎಂಜಾಯ್ ಮಾಡ್ತಿದ್ರು. ನಾವು ಹೇಳೋ ಮೈಂಡ್ ರೀಡಿಂಗ್ಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಇದು. ಸ್ವಾಮಿ ವಿವೇಕಾನಂದರಾಗಿ ಬದಲಾದ ತುಂಬಾ ದಿನಗಳ ನಂತರ ಅವರು ಕನಸು ಕಂಡಂತ ಒಂದು ಶಕ್ತಿನ ಹೊಂದಿದ್ರು. ಅದೇನಂದ್ರೆ, ಅವರು ಯಾರನ್ನಾದ್ರೂ ಮುಟ್ಟಿದ್ರೆ ಇಲ್ಲ ಬೇರೆ ಯಾರಾದ್ರೂ ಅವ್ರನ್ನ ಮುಟ್ಟಿದ್ರೆ ಅವರೊಳಗೆ ವಿವೇಕಾನಂದರ ಆಧ್ಯಾತ್ಮಿಕ ಶಕ್ತಿ ಆ ವ್ಯಕ್ತಿಯೊಳಗೆ ಹೋಗೋದು, ಮತ್ತೆ ಇವರಾಗಿ ಅವ್ರನ್ನ ಮುಟ್ಟಿದ್ರೆ ಆ ವ್ಯಕ್ತಿಯ ಜೀವನ ಬದಲಾಗೋದು. ಈ ಎರಡನ್ನು ಸ್ವಾಮಿ ವಿವೇಕಾನಂದ ತೀವ್ರ ಧ್ಯಾನ ಮತ್ತು ಬ್ರಹ್ಮಚಾರ್ಯದಿಂದ ಹೊಂದಿದ್ರು. ಗೂಸ್ ಬಂಪ್ಸ್ ತರಿಸೋ ಅಂತ ಈ ಪವರ್ನ ಅವರು ಗುಣಪಡಿಸೋಕೆ ಅವಶ್ಯಕತೆ ಇದ್ದಾಗ ಮಾತ್ರನೇ ತುಂಬ ಕಡಿಮೆಯಾಗಿ ಉಪಯೋಗಿಸ್ತಿದ್ರು.
ಅದರಲ್ಲಿ ಇದು ಒಂದು. ಸರ್ದಾರ್ ಹರಿಸಿಂಗ್ ಇವರು ಜೈಪುರ್ನ ಒಬ್ಬ ಸೇನಾಧಿಪತಿ. ಸ್ವಾಮಿ ವಿವೇಕಾನಂದರ ಮಹೋನ್ನತ್ವ ತಿಳ್ಕೊಂಡ್ಮೇಲೆ ಅವ್ರನ್ನ ಕೆಲವು ದಿನಗಳು ತನ್ನ ಮನೆಯಲ್ಲಿರಿ ಅಂತ ಇನ್ವೈಟ್ ಮಾಡಿದ್ರು. ವಿವೇಕಾನಂದರು ಪರಿಚಯ ಆದ್ಮೇಲೆ ಅವ್ರ ಹತ್ರ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡ. ಹಾಗೆ ಹರಿಸಿಂಗ್ಗೆ ಮೊದಲಿಂದಾನು ವೇದಾಂತ ಸಿದ್ಧಾಂತಗಳ ಮೇಲೆ ಗಟ್ಟಿಯಾದ ನಂಬಿಕೆನೇ ಇದೆ. ಆದರೆ ವಿಗ್ರಹ ಆರಾಧನೆಗಳ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ವಿವೇಕಾನಂದರು ಗಂಟೆಗಳ ಕಾಲ ವಿಗ್ರಹ ಆರಾಧನೆಯ ಬಗ್ಗೆ ವಿವರಿಸಿ ಹೇಳಿದ ಮೇಲೆ ಕೂಡ ಅವನು ಅದನ್ನ ನಂಬಲಿಲ್ಲ. ಒಂದು ದಿನ ಸಾಯಂಕಾಲ ಇಬ್ರು ಸೇರಿ ಒಂದು ಕಡೆ ನಡ್ಕೊಂಡು ಹೋಗ್ತಿದ್ರು. ಆವಾಗ ಕೃಷ್ಣನ ವಿಗ್ರಹವನ್ನ ಮೆರವಣಿಗೆ ಮಾಡಿಕೊಂಡು ಒಂದು ಭಜನೆ ಬೃಂದ ಅವ್ರ ಎದುರಿಗೆ ಬರ್ತಿದ್ರು. ಇಬ್ರು ಸ್ವಲ್ಪ ಸಮಯ ನಿಂತು ಆ ಮೆರವಣಿಗೆನ ನೋಡಿದ್ರು. ತಕ್ಷಣ ವಿವೇಕಾನಂದರು ಹರಿಸಿಂಗ್ನ ಸ್ಪರ್ಶಿಸಿ, ಹರಿಸಿಂಗ್ ಅಲ್ಲಿ ನೋಡಿ, ಕೃಷ್ಣನನ್ನು ಸಜೀವವಾಗಿ ನೋಡಿ ಅಂದ್ರು. ಹರಿಸಿಂಗ್ ನೋಡೋವಾಗ ಅಲ್ಲಿ ವಿಗ್ರಹಕ್ಕೆ ಬದಲಾಗಿ ನಿಜವಾಗ್ಲೂ ಶ್ರೀಕೃಷ್ಣ ನಿಂತ್ಕೊಂಡಿದ್ದಾರೆ. ಹರಿಸಿಂಗ್ಗೆ ಅದನ್ನ ನಂಬೋಕಾಗ್ಲಿಲ್ಲ. ಒಂದು ವಿಧವಾದ ಸ್ಥಿತಿಗೆ ಹೋದ ಅವನ ಕಣ್ಣಿನಿಂದ ನೀರು ಬಂತು. ಗಂಟೆಗಟ್ಟಲೆ ವಿವರಿಸಿದ್ರು ಅರ್ಥ ಆಗದೆ ಇರೋದು ವಿವೇಕಾನಂದರ ಒಂದು ಸ್ಪರ್ಶದಿಂದಲೇ ಅರ್ಥ ಆಯ್ತು ಅಂತ ನಂತರ ಇತರರ ಜೊತೆ ಹೇಳ್ಕೊಳ್ತಾರೆ. ವಿವೇಕಾನಂದರಿಗೆ ನರೇಂದ್ರನಾಗಿರೋವಾಗಲೇ ಒಂದು ಆಸಕ್ತಿಕರವಾದ ಅನುಭವ ಆಯ್ತು. ಅದೇನೋ ನೋಡೋಣ. ನಾರ್ಮಲ್ಲಿ ವಿವೇಕಾನಂದರು ತುಂಬಾ ಸಮಯ ಧ್ಯಾನ ಮಾಡೋರು. ಹಾಗೆ ಗಂಟೆಗಳ ಕಾಲ ಧ್ಯಾನ ಮಾಡ್ತಿರೋವಾಗ ಒಂದು ದಿನ ಆ ಧ್ಯಾನದಲ್ಲಿ ನರೇಂದ್ರನು ಸೇಮ್ ಅವರ ತರಾನೇ ಒಬ್ಬ ಮನುಷ್ಯನ ನೋಡಿದ್ರು. ಅಂದ್ರೆ ಅವರ ಹಾಗೆ ಇನ್ನೊಬ್ಬ ನರೇಂದ್ರ ಕಾಣಿಸಿದ್ರು. ನಮ್ಮ ನರೇಂದ್ರನು ಹೇಗಿದ್ದಾರೋ ಆ ನರೇಂದ್ರನು ಹಾಗೆ ಇದ್ದಾರೆ. ಕನ್ನಡಿಯಲ್ಲಿ ಕಾಣೋ ಪ್ರತಿಬಿಂಬದ ಹಾಗೆ ನರೇಂದ್ರ ಏನ್ ಮಾಡಿದ್ರು ಕಾಣಿಸಿರೋ ಇನ್ನೊಬ್ಬ ನರೇಂದ್ರನು ಅದೇ ಮಾಡ್ತಾರೆ. ತಾನು ಹೇಗ್ ಹೋದ್ರು ಹಾಗೆ ಬರ್ತಿದ್ರು. ಸ್ವಲ್ಪ ಸಮಯದಲ್ಲಿ ಹಾಗೆ ಕಾಣಿಸಿಕೊಂಡ ಇನ್ನೊಬ್ಬ ನರೇಂದ್ರ 1 ಗಂಟೆಗಳ ಕಾಲ ಇದ್ದು ಮಾಯವಾಗ್ತಾರೆ. ಅತ್ಯುನ್ನತ ಧ್ಯಾನ ಸ್ಥಿತಿಯಲ್ಲಿ ಹೀಗೆ ನಡೆಯೋದು ಸಾಧಾರಣ ಅಂತ ತಿಳ್ಕೊಂಡ್ರು. ಸ್ವಾಮಿ ವಿವೇಕಾನಂದ ಇತರೆ ದೇಶಗಳಲ್ಲಿ ನಮ್ಮ ದೇಶಕ್ಕೋಸ್ಕರ ಕಷ್ಟಪಡ್ತಿದ್ದಾಗ ಅವರು ಎಷ್ಟೋ ಪ್ರಸಂಗಗಳು ಮಾಡ್ತಿದ್ರು. ಕಡಿಮೆ ಸಮಯ ಇದ್ದಿದ್ರಿಂದ ರಾತ್ರಿ ಹಗಲು ನೋಡದೆ ತನ್ನ ಕೈಯಲ್ಲಾದಷ್ಟು ಕಷ್ಟಪಡ್ತಿದ್ರು. ಅಲ್ಲಿ ಪ್ರಸಂಗಗಳು ಕೊಡೋದು, ಕ್ಲಾಸಸ್ನ ನಿರ್ವಹಿಸೋದು ಮಾಡ್ತಿದ್ರು. ಈ ರೀತಿಯ ಸಮಯದಲ್ಲಿ ಒಂದೊಂದ್ಸಾರಿ ನಿದ್ರೆ ಕೂಡ ಮಾಡದೆ ಇರೋ ರಾತ್ರಿಗಳು ಎಷ್ಟೋ ಇದೆ. ಅಂಥದ್ದೇ ಒಂದು ಸಂಘಟನೆ ನಡೀತು. ಯಾವಾಗಿನ ತರಾನೇ ಆ ದಿನ ಕೂಡ ಸ್ಪೀಚ್ ಕೊಟ್ರು. ಆದ್ರೆ ಆ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ 4 ಸ್ಪೀಚಸ್ ಕೊಟ್ಟಿರೋದ್ರಿಂದ ಊಟ ಕೂಡ ಮಾಡಲಿಲ್ಲ. ಆ ಪ್ರಸಂಗಗಳು ಪೂರ್ತಿಯಾದ ನಂತರ ಟಯರ್ಡ್ ಆಗಿ ತನ್ನ ರೂಮ್ಗೆ ಹೋಗಿ ಮಲಗ್ಬಿಡೋರು. ನಾಳೆಯ ಪ್ರಸಂಗಕ್ಕೆ ಏನ್ ಮಾಡಬೇಕು, ಯಾವ ವಿಷಯದ ಮೇಲೆ ಪ್ರಸಂಗಿಸಬೇಕು ಅಂತ ತನ್ನಲ್ಲಿ ತಾನು ಅನ್ಕೊಳ್ತಿದ್ರು. ನಂತರ ಅವ್ರಿಗೆ ಆಲೋಚನೆ ಮಾಡೋಕೆ ಕೂಡ ಸಮಯ ಇರ್ತಿರ್ಲಿಲ್ಲ. ಅಷ್ಟು ಟಯರ್ಡ್ ಆಗ್ತಿದ್ರು. ತನ್ನಲ್ಲಿ ತಾನು ಹಾಗೆ ಅನ್ಕೊಂಡಾಗ ಒಂದು ಅದ್ಭುತ ನಡೆಯುತ್ತೆ. ಹಾಗೆ ಅನ್ಕೊಂಡಾಗ ಒಬ್ಬ ವ್ಯಕ್ತಿಯ ಕಂಠಸ್ವರ ಕೇಳಿಸುತ್ತೆ. ಆ ಮಾತಲ್ಲಿ ವಿವೇಕಾನಂದರಿಗೆ ಬೇಕಾದ ಉತ್ತರಗಳಿರುತ್ತೆ. ನಾಳೆಯ ದಿನಕ್ಕೆ ಬೇಕಾದ ಪೂರ್ತಿ ಸಮಾಚಾರ ಆ ಮಾತಲ್ಲಿ ಇರುತ್ತೆ. ಆ ಕಂಠಸ್ವರ ದೂರದಲ್ಲಿದ್ದು ಮಾತಾಡಿದ ರೀತಿ ಕೇಳಿಸುತ್ತೆ. ಕ್ರಮವಾಗಿ ಆ ವ್ಯಕ್ತಿಯ ಮಾತುಗಳು ಹತ್ತಿರ ಬಂದು ವಿವೇಕಾನಂದರಿಗೆ ಹತ್ರದಲ್ಲೇ ಕೇಳಿಸುತ್ತೆ. ಕೆಲವು ಸಮಯದಲ್ಲಿ ಒಬ್ಬರಲ್ಲ 2 ವ್ಯಕ್ತಿಗಳ ಕಂಠಸ್ವರ ಮಾತಾಡ್ತಾ ಚರ್ಚಿಸೋ ಹಾಗೆ ಕೇಳಿಸುತ್ತೆ. ಇದರಲ್ಲಿ ಆಶ್ಚರ್ಯ ಏನಂದ್ರೆ ಕೇಳಿಸೋ ಆ ವ್ಯಕ್ತಿಯ ಕಂಠಸ್ವರನ ವಿವೇಕಾನಂದ ಮಾತ್ರ ಅಲ್ಲ, ಅವರ ರೂಮ್ನ ಆಚೆ ಇರೋರ್ಗೆ ಕೂಡ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ವಿವೇಕಾನಂದರ ಬಳಿ ನಿನ್ನೆ ರಾತ್ರಿ ನೀವು ಯಾರತ್ರ ಮಾತಾಡ್ತಿದ್ರಿ, ಅದು ಕೂಡ ಜೋರಾಗಿ ಉತ್ಸಾಹದಿಂದ ಅಂತ ಕೇಳಿದ್ರೆ ವಿವೇಕಾನಂದರು ಚಿಕ್ಕದಾಗಿ ನಗ್ತಾ ಆ ಕ್ವೆಶ್ಚನ್ನ ಸ್ಕಿಪ್ ಮಾಡ್ತಿದ್ರು. ಮತ್ತೆ ಬಿಡದೆ ಕೇಳಿದ್ರೆ ಅವು ನನ್ನ ಮಾನಸಿಕ ಶಕ್ತಿಗಳು ಅಂತ ಹೇಳ್ತಿದ್ರು. ನಂತರ ಹೀಗೆ ಹೇಳಿದ್ರು, ಮನಸ್ಸಿಗೆ ಒಂದು ಸಮಸ್ಯೆ ಇಲ್ಲ ಪ್ರಶ್ನೆನ ಕೊಟ್ರೆ ಅದಕ್ಕೆ ಉತ್ತರ ನಮ್ಮ ಮನಸ್ಸೇ ಕಂಡುಕೊಳ್ಳುತ್ತೆ. ಮನಸ್ಸಿಗೆ ಎಷ್ಟು ಶಿಕ್ಷಣ ಕೊಟ್ವೋ, ಯಾವ ರೀತಿ ನಾವು ಮನಸ್ಸನ್ನ ನಿಯಂತ್ರಿಸಿದ್ವೋ ಅಷ್ಟು ಬೇಗ ಮನಸ್ಸಿಗೆ ಉತ್ತರ ಲಭಿಸುತ್ತೆ ಅಂತ ಹೇಳಿದ್ರು. ನಾವು ಹೇಳೋ ಸಬ್ಕಾನ್ಷಿಯಸ್ ಮೈಂಡ್ ಈ ಕ್ಯಾಟಗರಿಯಲ್ಲೇ ಬರುತ್ತೆ. ನಾವು ಕೇಳ್ದ ನಿಯಂತ್ರಿತವಾದ ಪವಿತ್ರ ಮನಸ್ಸು ಸ್ವತಃ ತಾನೇ ಗುರುವಾಗಿ ವ್ಯಕ್ತಿಗೆ ದಾರಿ ತೋರಿಸುತ್ತೆ ಅನ್ನೋದು ಇದೆ. ಮನಸ್ಸು ನಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೋ ವಿವೇಕಾನಂದರು ಅವಾಗಲೇ ಸ್ಪಷ್ಟವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳು ಮನಸ್ಸಿನಿಂದಲೇ ಅಂತ. ಮಾನಸಿಕ ಸ್ಥಿತಿನ ಬದಲಾಯಿಸ್ಕೊಳ್ಳೋದ್ರಿಂದ ಅನೇಕ ರೋಗಗಳನ್ನ ಗುಣಪಡಿಸಬಹುದು ಅಂತ ವಿವೇಕಾನಂದರು ಅವತ್ತಿನ ದಿನಾನೇ ತಿಳಿಯಪಡಿಸಿದ್ರು.
ನಾವು ಹೇಳ್ಕೊಳ್ಳೋ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಬಗ್ಗೆ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳಿರೋ ವಿಷಯದಲ್ಲಿ ನಂಬಿಕೆ ಇಲ್ಲದೆ ಇರೋರಲ್ಲಿ ಮಿಸ್ಟರ್ ಬರ್ಲಿ ಅವ್ರನ್ನ ಪರೀಕ್ಷಿಸೋಣ ಅಂತ ಒಂದು ದಿನ ಅವ್ರನ್ನ ತನ್ನ ಮನೆಯಲ್ಲಿ ಒಂದು ರೂಮಲ್ಲಿ ಬಿಟ್ಟು ಆ ರೂಮ್ಗೆ ಬೀಗ ಹಾಕಿ ಅದರ ಕೀನ ತನ್ನ ಹತ್ರನೇ ಇಟ್ಕೊಳ್ತಾನೆ. ಬರ್ಲಿ ಅನ್ನೋರ ಮನೆ ತುಂಬಾ ವಿಶಾಲವಾದದ್ದು. ಬರ್ಲಿಯ ಜೊತೆ ಸೇರಿ ಇನ್ನು ಕೆಲವು ಜನ ಬೇರೊಂದು ರೂಮಲ್ಲಿ ಕುಳಿತುಕೊಂಡ್ರು. ಯಾರೋ ನಗ್ತಿರೋ ಶಬ್ದ ಬಂದಿದ್ರಿಂದ ಎಲ್ಲರೂ ತಿರುಗಿ ಹಿಂದೆ ನೋಡುವಾಗ ಅವರೆಲ್ಲರ ಮುಂದೆ ವಿವೇಕಾನಂದ ಪ್ರತ್ಯಕ್ಷ ಆಗಿದ್ದಾರೆ. ರೂಮ್ಗೆ ಬೀಗ ಹಾಕ್ದ ಬರ್ಲಿ ಓಡೋಗಿ ಕೀ ಓಪನ್ ಮಾಡಿ ನೋಡಿದ್ರೆ ಆಶ್ಚರ್ಯ. ರೂಮ್ಗೆ ಬೀಗ ಹಾಕೋವಾಗ ವಿವೇಕಾನಂದರು ಹೇಗೆ ಕುಳಿತುಕೊಂಡಿದ್ರೋ ಹಾಗೆ ಕುಳಿತುಕೊಂಡಿದ್ದಾರೆ. ಗೂಸ್ ಬಂಪ್ಸ್ ಬರೋ ರೀತಿ ಒಂದು ಸಾರಿ ಹೀಗೆ ನಡೀತು. ಹೊರದೇಶದಲ್ಲಿ ಒಂದು ದಿನ ಹುಷಾರಿಲ್ಲದೆ ಇರೋದ್ರಿಂದ ಸ್ವಾಮಿ ವಿವೇಕಾನಂದ ತುಂಬಾ ಸುಸ್ತಾಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ನಿಧಾನವಾಗಿ ಚಿಕ್ಕ ಚಿಕ್ಕ ಹೆಜ್ಜೆ ಹಾಕ್ತಾ ಪ್ರಸಂಗ ಕೊಡೋಕೆ ವೇದಿಕೆಯ ಬಳಿ ಹೋಗ್ತಾರೆ. ಅಷ್ಟು ಟಯರ್ಡ್ ಆಗಿದ್ದ ವಿವೇಕಾನಂದ ಒಂದು ಸರಿ ಹಿಂದೆ ತಿರುಗಿ ಕೆಳಗೆ ನೋಡಿ ವೇದಿಕೆ ಮೇಲೆ ಹತ್ತಿದ ಕೂಡಲೇ ಅತ್ಯಂತ ಉತ್ಸಾಹದಿಂದ ತುಂಬಾ ಜೋರಾಗಿ ಪ್ರಸಂಗ ಕೊಡ್ತಾರೆ. ಆ ಸಮಯದಲ್ಲಿ ನಿಜವಾಗ್ಲೂ ಅದ್ಭುತ ನಡೀತು. ಯಾಕಂದ್ರೆ ನಡೆಯೋಕೆ ಕೂಡ ಆಗದೆ ಇದ್ದ ವಿವೇಕಾನಂದರು ಅಷ್ಟು ಉತ್ಸಾಹದಿಂದ ಜೋರಾಗಿ ಎಲ್ಲರ ಮುಂದೆ ಪ್ರಸಂಗ ಕೊಟ್ರು. ಇದರಲ್ಲಿ ಕೇಳೋಕೆ ಗ್ರೇಟ್ ಆಗಿ ಏನಿದೆ ಅಂತ ಕೇಳ್ಬೋದು. ನಿಜಾನೇ. ಒಂದ್ಸಾರಿ ಆ ಸಂಘಟನೆನ ನಿಜವಾಗ್ಲೂ ನೋಡ್ದ ಅವರ ಶಿಷ್ಯನ ಮಾತಲ್ಲಿ ನೋಡೋಣ. ಆ ದಿನ ಸ್ವಾಮಿ ವಿವೇಕಾನಂದ ನೆಲದ ಮೇಲೆ ಪ್ರಶಾಂತವಾಗಿ ನಡ್ಕೊಂಡು ಹೋಗೋವಾಗ, ಹಾಗೆ ನೆಲದ ಮೇಲೆ ಇರೋವಾಗ ಮತ್ತೆ ವೇದಿಕೆ ಹತ್ತೋಕೆ ಇದ್ದ ಮಧ್ಯ ಸಮಯದಲ್ಲಿ ಒಂದು ವಿಷಯ ನಡೀತು. ಆ ದಿನ ಎಲ್ಲರೂ ನೋಡಿದ್ದು ನಿಜವಾದ ವಿವೇಕಾನಂದರನ್ನ ಅಲ್ಲ. ವೇದಿಕೆ ಹತ್ತೋ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರಿಂದ ಇನ್ನೊಬ್ಬ ವ್ಯಕ್ತಿ ಆ ವೇದಿಕೆಯ ಮೇಲೆ ಬಂದ. ಆ ದಿನ ಎಲ್ಲರೂ ಹಾಗೆ ಬಂದ ಅವನ ಮಾತನ್ನ ಕೇಳಿದ್ರು. ಅವನಿಂದ ವಿವೇಕಾನಂದರು ಹೊರ ಬಂದಿದ್ದ ಕೂಡಲೇ ಈ ವಿವೇಕಾನಂದರು ತುಂಬಾ ಸುಸ್ತಾಗಿ ಕೆಳಗೆ ಬಿದ್ದೋದ್ರು. ಅವರು ಆಚೆ ಬಂದಿದ್ದು ಇವರು ಕೆಳಗೆ ಬಿದ್ದಿದ್ದು ಎರಡು ಒಂದೇ ಟೈಮಲ್ಲಿ ನಡೀತು. ನಾವು ಹೋಗಿ ಅವ್ರನ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗಿ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡಿದ್ವಿ. ವೇದಿಕೆ ಮೇಲೆ ನಿಂತಿದ್ದ ವಿವೇಕಾನಂದರು ಮಧ್ಯದಲ್ಲಿ ನಾವು ಕರ್ಕೊಂಡು ಹೋದ ರೂಮ್ನ ಬಳಿ ಅವಾಗವಾಗ ನೋಡ್ತಿದ್ರು. ಪ್ರಸಂಗ ಮುಗಿದ ನಂತರ ವೇದಿಕೆಯಿಂದ ಇಳಿದು ನಾವು ಕರ್ಕೊಂಡು ಹೋದ ರೂಮ್ ಒಳಗೆ ಬಂದ್ರು. ಕಣ್ಣನ್ನ ಮಿಟುಕಿಸೋ ಸಮಯದಲ್ಲಿ ಈ ವಿವೇಕಾನಂದರು ಎದ್ದು ಕುಳಿತುಕೊಂಡ್ರು. ಆ ದಿನಾನ ನಾವು ಯಾವತ್ತಿಗೂ ಮರ್ತೋಗಲ್ಲ ಅಂತ ಬುಕ್ಕಲ್ಲಿ ಹೇಳಿದ್ದಾರೆ. ಇನ್ನ ಈ ರೀತಿಯ ಶಕ್ತಿಗಳನ್ನ ಪಕ್ಕಕ್ಕೆ ಇಟ್ರೆ ಧ್ಯಾನ ಮಾಡಿದ್ರೆ ಎಲ್ರಿಗೂ ಬರೋ ಮೊಟ್ಟ ಮೊದಲ ಫಲಿತ ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆ. ಸ್ವಾಮಿ ವಿವೇಕಾನಂದ ಅಂದ್ರೆ ನಮ್ಮೆಲ್ರಿಗೂ ನೆನಪಿಗೆ ಬರೋದು ಮತ್ತೆ ನೆನಪಿಗೆ ಬರ್ಬೇಕಾಗಿರೋದು ಕೂಡ ಅವರ ಒಂದು ಏಕಾಗ್ರತೆ. ಸ್ವಾಮಿ ವಿವೇಕಾನಂದ ಅವರ ಏಕಾಗ್ರತೆಗೆ ಮತ್ತು ಜ್ಞಾಪಕ ಶಕ್ತಿಗೆ ಬಿರುದು. ನಾವೆಲ್ಲರೂ ಹೇಳೋ ಸ್ಟಡಿಯಲ್ಲಿರೋ ಕಾನ್ಸಂಟ್ರೇಷನ್ ನ ಸೈಡ್ಗೆ ಇಡಿ. ಕಾನ್ಸಂಟ್ರೇಷನ್ ಅಂದ್ರೆ ಕೇವಲ ಓದೋ ವಿಷಯದಲ್ಲಿ ಮಾತ್ರ ಅಲ್ಲ. ಮನಸ್ಸನ್ನು ಏಕಾಗ್ರತೆಯಾಗಿ ಇಟ್ರೆ ಎಷ್ಟು ಶಕ್ತಿಯುತವಾಗಿ ಕೆಲಸ ಮಾಡುತ್ತೋ ಅವರು ನಿರೂಪಿಸಿದ್ರು. ಒಂದು ದಿನ ವಿವೇಕಾನಂದ ನೀರಿನ ಸೇತುವೆ ಬಳಿ ನಡ್ಕೊಂಡೋಗ್ತಿದ್ರು. ಅಲ್ಲಿ ಕೆಲವು ಯುವಕರು ಗನ್ನಿಂದ ಗುರಿ ಇಕ್ಕಿ ಹೊಡೆಯೋದನ್ನ ಕಲ್ತ್ಕೊಳ್ತಿದ್ರು. ಆ ನೀರಲ್ಲಿ ತೇಲಾಡ್ತಿದ್ದ ಮೊಟ್ಟೆಯ ಸಿಪ್ಪೆ ಎಗ್ಶೆಲ್ಸ್ ನ ಶೂಟ್ ಮಾಡೋದು ಅವ್ರಿಗೆ ಇರೋ ಲಕ್ಷ್ಯ. ಆ ಎಗ್ಶೆಲ್ಸ್ ನ ದಾರದಲ್ಲಿ ಕೂರಿಸಿ ಒಂದು ಕಲ್ಲಿಗೆ ಕಟ್ಟಿದ್ರು. ಆ ನೀರಿನ ಪ್ರವಾಹಕ್ಕೆ ಅಲ್ಲಿ ಇಲ್ಲಿ ಅಲುಗಾಡ್ತಿದ್ದ ಎಗ್ಶೆಲ್ಸ್ ನ ಗುರಿ ಇಕ್ಕಿ ಶೂಟ್ ಮಾಡಬೇಕು. ಆದ್ರೆ ಯಾರಿಗೂ ಹಾಗೆ ಮಾಡೋಕ್ಕಾಗಿಲ್ಲ. ವಿವೇಕಾನಂದರು ಸ್ವಲ್ಪ ಸಮಯ ಅವರ ಪ್ರಯತ್ನಗಳನ್ನ ಗಮನಿಸ್ತಾ ಕೊನೆಗೆ ಅವರು ಅದನ್ನ ನೋಡಿ ನಗ್ತಾರೆ. ಇದನ್ನ ನೋಡ್ದ ಆ ಯುವಕರಲ್ಲಿ ಒಬ್ಬನು ಅವರ ಬಳಿ ಬಂದು, ನೀವು ಅನ್ಕೊಳ್ಳೋ ಹಾಗೆ ಇದು ಅಷ್ಟು ಸುಲಭವಾದ ವಿಷಯ ಅಲ್ಲ, ಪ್ರಯತ್ನಿಸಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ದ. ತಕ್ಷಣ ವಿವೇಕಾನಂದರು ಆ ಗನ್ನ ಕೈಯಲ್ಲಿಡ್ಕೊಂಡು ಲೈನ್ ಆಗಿ ಸುಮಾರು ಅಲುಗಾಡ್ತಿರೋ ಡಜನ್ ಎಗ್ಶೆಲ್ಸ್ ನ ಶೂಟ್ ಮಾಡಿದ್ರು. ಆ ಯುವಕರೆಲ್ಲ ನೋಡಿದ ಆ ಆಶ್ಚರ್ಯವನ್ನ ತಡೆಯೋಕ್ಕಾಗದೆ, ನೀವು ಗನ್ ಶೂಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು ಅಷ್ಟೇ ಅಲ್ವಾ ಅಂತ ಕೇಳಿದ್ರು. ಅದಕ್ಕೆ ವಿವೇಕಾನಂದರು ಚಿಕ್ಕದಾಗಿ ನಗ್ತಾ, ಮಿತ್ರರೇ, ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಸಾರಿ ಈ ದಿನಾನೇ ಗನ್ ಹಿಡ್ಕೊಂಡಿದ್ದು ಅಂತ ಹೇಳಿದ್ರು. ಆ ಯುವಕರಿಗೆ ಅದನ್ನ ನಂಬೋಕಾಗ್ಲಿಲ್ಲ. ಅವಾಗ ವಿವೇಕಾನಂದರು ಹೀಗೆ ಹೇಳಿದ್ರು, ಎಲ್ಲ ಮಾನಸಿಕ ಏಕಾಗ್ರತೆಯಲ್ಲೇ ಇದೆ. ನಾವು ಮನಸ್ಸನ್ನ ಹಿಡಿತದಲ್ಲಿಟ್ಟು ಏಕಾಗ್ರತೆಯಿಂದ ಮಾಡೋ ಪ್ರತಿ ಕೆಲಸ ವಿಜಯಗೊಳ್ಳುತ್ತೆ ಅಂತ ಹೇಳಿದ್ರು. ಓದೋ ವಿಷಯದಲ್ಲಿ ಅವರ ಒಂದು ಕಾನ್ಸಂಟ್ರೇಷನ್ ಅಂಡ್ ಮೆಮೊರಿ ಪವರ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋ ಸರಿ ಹೋಗಲ್ಲ. ಸೊ ಶಾರ್ಟ್ ಆಗಿ ಒಂದು ವಿಷಯ ನೋಡೋಣ.
ಹೊರದೇಶಕ್ಕೆ ಶಿಪ್ಪಲ್ಲಿ ಹೋಗ್ತಿದ್ದ ವಿವೇಕಾನಂದರು ಖಾಲಿಯಾಗಿ ಕುಳಿತುಕೊಳ್ಳದೆ ಒಂದು ನ್ಯೂಸ್ ಪೇಪರ್ನ ಓದಿ ಬೇರೆಯವ್ರಿಗೆ ಕೊಟ್ಟಾಗ ಗಾಳಿ ಜೋರಾಗಿ ಬೀಸಿದ್ರಿಂದ ಆ ಪೇಪರ್ ಸಮುದ್ರದಲ್ಲಿ ಬಿದ್ದೋಗುತ್ತೆ. ಆ ಶಿಪ್ನ ಸಿಬ್ಬಂದಿ ಆ ವ್ಯಕ್ತಿಯ ಮೇಲೆ ಜಗಳ ಮಾಡುವಾಗ ವಿವೇಕಾನಂದರು ಅವ್ರನ್ನ ಒಂದು ಪೆನ್ ಪೇಪರ್ ಕೇಳಿ ಆ ಪೇಪರ್ ಅಲ್ಲಿ ಫುಲ್ ಬರೆದು ಅವ್ರಿಗೆ ಕೊಟ್ಟು, ತಗೊಳ್ಳಿ, ನ್ಯೂಸ್ ಪೇಪರ್ ಅಲ್ಲಿ ಇದೇ ಇತ್ತು ಅಂತ ಹೇಳಿ ಒಂದು ಅಕ್ಷರ ಕೂಡ ಮರೀದೆ ಬರೆದು ಕೊಟ್ರು. ಇದು ಅವ್ರಿಗೆ ಇರೋ ಜ್ಞಾಪಕ ಶಕ್ತಿ. ಫ್ರೆಂಡ್ಸ್, ವಿವೇಕಾನಂದರು ಒಂದು ಮಾತನ್ನ ಹೇಳೋರು, ಎಲ್ರು ನನ್ನ ಬಗ್ಗೆ ಕೇಳಿದಾಗ ನಾನು ಆಶ್ಚರ್ಯ ಪಡೋದು ನನ್ಗಿರೋ ಸಾಮರ್ಥ್ಯಕ್ಕೆ ಅಲ್ಲ, ನೀವು ಕೂಡ ನನ್ನ ಹಾಗೆ ಮಾಡಬಲ್ಲರು ಅನ್ನೋ ನಿಜಾನ ಗ್ರಹಿಸಿರೋದ್ರಿಂದಲೇ ಅಂತ ಹೇಳಿದ್ರು. ನಾನು ಮಾಡೋ ಪ್ರತಿ ವಿಷಯದಲ್ಲೂ ಆಶ್ಚರ್ಯ ಏನಿದೆ? ಇದರಲ್ಲಿ ಯಾವುದೇ ರೀತಿಯ ಅದ್ಭುತ ಇಲ್ಲ. ಕಠೋರ ಬ್ರಹ್ಮಚಾರ್ಯ ಮತ್ತೆ ಧ್ಯಾನ ಸಾಧನ ಮಾಡೋ ವ್ಯಕ್ತಿಗೆ ಯಾವುದು ಅಸಾಧ್ಯ ಅಲ್ಲ. ದೇಹದಲ್ಲಿ ಕೆಲಸ ಮಾಡೋ ಶಕ್ತಿಗಳನ್ನ ನಿಯಂತ್ರಿಸೋದ್ರ ಮೂಲಕ ಮಾನಸಿಕ ಶಕ್ತಿ ಜನಿಸುತ್ತೆ. ಹಾಗಾಗಿ ದೇಹದಲ್ಲಿ ಕೆಲಸ ಮಾಡೋ ಭೌತಿಕ ಶಕ್ತಿಗಳನ್ನ ನಿಯಂತ್ರಿಸಿ ಮಿತವ್ಯಯ ಮಾಡೋದನ್ನ ಮಾನಸಿಕ ಶಕ್ತಿಯಾಗಿ ಬದಲಾಯಿಸ್ಕೋಬೇಕು. ಯಾವುದರ ಬಗ್ಗೆನೂ ಆಲೋಚಿಸದೆ ಅರ್ಥ ಇಲ್ಲದೆ ಇರೋ ಇಂದ್ರಿಯ ಸುಖದಲ್ಲಿ ದೇಹದ ಶಕ್ತಿನ ವ್ಯರ್ಥ ಮಾಡಿದ್ರೆ ಅಪಘಾತ ಅಂತ ಹೇಳಿದ್ರು. ಅಸಲು ಇಷ್ಟು ಪವರ್ ಬರೋ ವಿಧದಲ್ಲಿ ಅಲ್ಲದೆ ಅಟ್ಲೀಸ್ಟ್ ಪರ್ಫೆಕ್ಟ್ ಕಾನ್ಸಂಟ್ರೇಷನ್ ಬರೋ ಹಾಗೆ ಮೆಡಿಟೇಷನ್ ಹೇಗೆ ಮಾಡಬೇಕೋ ತಿಳ್ಕೊಳ್ಬೇಕು ಅನ್ಕೊಂಡ್ರೆ ಅದರ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ನ ಐ ಬಟನ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ನೋಡಿ, ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಮರೀದೆ ಎಲ್ಲರೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.